ಗದಗ ಜಿಲ್ಲೆಯ ಐತಿಹಾಸಿಕ ಗ್ರಾಮ ಲಕ್ಕುಂಡಿಯಲ್ಲಿ ಮನೆಯ ಪಾಯ ಅಗೆಯುವಾಗ ಚಿನ್ನದ ನಿಧಿ ಸಿಕ್ಕಿದ್ದು ಅಂದಿನಿಂದ ಲಕ್ಕುಂಡಿ ಗ್ರಾಮ ಭಾರೀ ಸದ್ದು ಮಾಡಿದಂತೆ. ಇನ್ನಷ್ಟು ನಿಧಿ ಸಿಗಬಹುದು ಎಂದು ಪುರಾತತ್ವ ಇಲಾಖೆಯ ಗ್ರಾಮದಲ್ಲಿ ಉತ್ಖನನ ನಡೆಸಿದೆ. ಈ ವೇಳೆ ದಿನದಲ್ಲಿ ಒಂದಲ್ಲ ಒಂದು ವಸ್ತು ದೊರೆತಾನೇ ಇದೆ. ಇದರ ನಡುವೆ ಇದೀಗ ಗ್ರಾಮದಲ್ಲಿ ಸರ್ಪದ ಆತಂಕ ಮನೆ ಮಾಡಿದೆ. ಹೌದು, ಪುರಾತತ್ವ ಇಲಾಖೆ ಸಿಬ್ಬಂದಿ ನಡೆಸಿದಂಥ ಕಾರ್ಯಾಚರಣೆಯಲ್ಲಿ ಪುರಾತನ ಶಿವಲಿಂಗ ಪತ್ತೆಯಾಗಿದ್ದು ನಿಗೂಢ ಸರ್ಪವೊಂದು ಕಾಣಿಸಿಕೊಂಡು ನಿಧಿ ಮತ್ತು ನಾಗಬಂಧನ ರಹಸ್ಯವನ್ನು ಮತ್ತಷ್ಟು ಹೆಚ್ಚಿಸಿದಂತೆ. ಹೀಗಾಗಿ ಮೈಸೂರಿನ ಉರಗ ರಕ್ಷಕರು ಲಕ್ಕುಂಡಿ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಲಕ್ಕುಂಡಿಯ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಮೊನ್ನೆ ಬೃಹತ್ ಹಾವು ಕಂಡಿದೆ ಎಂದು ಗ್ರಾಮಸ್ಥರು ಹೇಳಿದರು. ದೊಡ್ಡ ಪ್ರಮಾಣದ ಹಾವು ಪುರಾತನ ಕೋಟೆ ಗೋಡೆಯಲ್ಲಿ ಹೋಗಿದೆ ಎಂದು ಸ್ಥಳೀಯರು TV9 ಜೊತೆ ಮಾಹಿತಿ ಹಂಚಿಕೊಂಡಿದ್ದರು. ಇದರಿಂದ ಮೈಸೂರು ಅರಣ್ಯ ಪರಿಸರ ವನ್ಯಜೀವಿ ಸಂರಕ್ಷಣಾ ಸಂಸ್ಥೆ ಸಿಬ್ಬಂದಿ ಶಿವರಾಜ್ ಹಾಗೂ ಶ್ವೇತಾ ಲಕ್ಕುಂಡಿ ಗ್ರಾಮಕ್ಕೆ ಆಗಮಿಸಿದ್ದು ಉತ್ಖನನ ನಡೆಯುವಂಥ ಸ್ಥಳ ಹಾಗೂ ಕೋಟೆ ಗೋಡೆ ಭಾಗವನ್ನು ಉರಗ ರಕ್ಷಕರು ಪರಿಶೀಲನೆ ಮಾಡಿದರು. ಈ ಬಗ್ಗೆ ಪ್ರತಿಕ್ರಿಯಿಸಿರುವಂಥ ಉರಗ ರಕ್ಷಕ ಶಿವರಾಜ್, ಕೂದಲು ಇದೆ ಅಂತ ಸುದ್ದಿ ಕೇಳಿ ಕುತೂಹಲ ಹೆಚ್ಚಾಗಿತ್ತು. ಹೀಗಾಗಿ ಮೈಸೂರಿನಿಂದ ಹಾವು ನೋಡಲು ಬಂದಿದ್ದೇವೆ. ಉತ್ಖನನ ಜಾಗ ಹಾಗೂ ಗೋಡೆ ಬಳಿ ಪರಿಶೀಲನೆ ಮಾಡಿದ್ದೇವೆ. ಇನ್ನು ಹಾವಿಗೆ ಕೂದಲು ಇರಲು ಸಾಧ್ಯವಿಲ್ಲ. ಸುಳ್ಳು ಸುದ್ದಿಗೆ ಯಾರು ಕೂಡ ಕಿವಿ ಕೊಡಬಾರದು ಅಂತ ಹೇಳಿದ್ದಾರೆ. ಲಕ್ಕುಂಡಿ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇಗುಲ ಬಳಿ ಪುರಾತತ್ವ ಇಲಾಖೆ ಅಧಿಕಾರಿಗಳ ಉತ್ಖನನ ಕಾರ್ಯ ಮುಂದುವರೆದಿದ್ದು ಜನವರಿ 21ರಂದು ಪುರಾತನ ಕಾಲದ ಮತ್ತೊಂದು ಬಿಲ್ಲೆ ಪತ್ತೆಯಾಗಿದೆ. ಇನ್ನು ಸುಟ್ಟ ಮಡಿಕೆಯ ಕುಂಟಾ ಬಿಲ್ಲೆ ಪತ್ತೆಯಾಗಿದ್ದು ಇದು ಪುರಾತನ ಕಾಲದ ಬಿಲ್ಲೆ ಎಂದು ಪುರಾತತ್ವ ಇಲಾಖೆ ಅಧಿಕಾರಿಗಳು ಖಚಿತಪಡಿಸಿದ್ದಾರೆ. ಚಿನ್ನದ ನಿಧಿಯನ್ನು ಸರ್ಪ, ಕಾಡು ಹೋಣ, ರಾಕ್ಷಸ ಕಾಯ್ತಾ ಇರ್ತವೆ ಎಂದು ಹಳ್ಳಿಗಳಲ್ಲಿ ಜನ ಮಾತಾಡ್ತಾರೆ. ಇನ್ನು ನಿಧಿ ಸಿಕ್ಕರೆ ಅವರ ಮನೆಯಲ್ಲಿ ಆಗಾಗ ಪೂಜೆ ಪುನಸ್ಕರಣಗಳು ಮಾಡಲೇಬೇಕು. ಇಲ್ಲವಾದರೆ ಕುಟುಂಬದಲ್ಲಿ ಒಂದಲ್ಲ ಒಂದು ಅನಾಹುತಗಳು ಸಂಭವಿಸ್ತವೆ ಅನ್ನೋದು ಹಳ್ಳಿಗಳಲ್ಲಿ ಹಿರಿಯರು ಹೇಳ್ತಾರೆ. ಲಕ್ಕುಂಡಿ ಬಗ್ಗೆ ಈಗೀಗ ಹೆಚ್ಚೆಚ್ಚು ಚರ್ಚೆ ಆಗ್ತಾ ಇದೆ. ಅದಕ್ಕೆ ಕಾರಣ ಅಲ್ಲಿನ ಇತಿಹಾಸದ ಜೊತೆಗೆ ಸಿಕ್ಕ ಸಂಪತ್ತು. ಹೌದು, ಕಳೆದ ಕೆಲವು ದಿನಗಳ ಹಿಂದೆ ಇದೇ ಲಕ್ಕುಂಡಿ ಗ್ರಾಮದ ಗಂಗವ್ವ ಬಸವರಾಜ್ ರಿತ್ತಿ ಕುಟುಂಬ ಹಳೆ ಮನೆ ಕೆಡಿ ಹೊಸ ಮನೆ ಕಟ್ಟಲು ಪಾಯ ಅಗೆಯುತ್ತಿದ್ದಂಥ ವೇಳೆ ಮಣ್ಣಿನ ಅಡಿಯಲ್ಲಿ ಒಂದು ಪುಟ್ಟ ತಾಮ್ರದ ಬಿಂದಿಗೆಯಲ್ಲಿ ಚಿನ್ನದ ನಿಧಿ ಪತ್ತೆಯಾಗಿದ್ದು ಕುತೂಹಲದಿಂದ ಅದನ್ನು ತೆಗೆದು ನೋಡಿದಾಗ ತಾಯಿ ಮಗ ದಂಗಾಗಿದ್ದು ಅದರೊಳಗೆ ಬರೋಬ್ಬರಿ 470 ಗ್ರಾಂ ತೂಕದ ಪುರಾತನ ಕಾಲದ ಚಿನ್ನದ ಸರಗಳು, ಉಂಗುರಗಳು, ಕಿವಿಯೋಲೆಗಳು ಹಾಗೂ ವಿಶಿಷ್ಟವಾದ ನಾಗಮುದ್ರೆಗಳಿದ್ದವು.